ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ಟೈಮ್ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಅವರು ಮತ್ತು ಕುಸುಮ ಸುನಂದ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಭಾಗ್ಯ ಹೇಳ್ತಿಲ್ಲ, ಹೌದಮ್ಮ ನೀವು ಏನು ಯೋಚನೆ ಮಾಡಬೇಡ, ಮೊದಲೆಲ್ಲ ಆದಿ ಅವ್ರನ್ನ ನೋಡಿದಾಗ ನನಗೂ ಯೋಚನೆ ಆಗ್ತಿತ್ತು, ಪಾಪ ನಮ್ಮ ಪೂಜಾ ಅಲ್ಲಿ ಹೇಗಿರ್ತಾಳೋ ಏನೋ. ಯಾಕಂದರೆ ಮನೆಯಲ್ಲಿ ಮುಖ್ಯವಾದ ನಿರ್ಧಾರ ತೊಗೊಳ್ಳೋದಿಲ್ಲ ಆದಿಯವರೇ, ಎಲ್ಲಿ ನಮ್ಮ ಪೂಜಾ ವಿಷಯದಲ್ಲಿ ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತಾರೋ ಅನ್ನೋ ಭಯ ಇತ್ತು. ಆದರೆ ಇವಾಗ ಅದೆಲ್ಲ ಏನೂ ಇಲ್ಲ. ನೋಡು, ಪೂಜಾ ನಮ್ಮ ಅವ್ರ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ. ಪೂಜಾಗೂ ಹೇಳಿದ್ದೀನಿ ಏನು ಬೇಕಿದ್ರು ಕೇಳ್ತಗೋ ಅಂತ ಹೇಳಿ, ಅವಳೆಲ್ಲನೂ ನಿಭಾಯಿಸ್ತಾಳಮ್ಮ ಅಂತ ಭಾಗ್ಯ ಹೇಳ್ತಾಳೆ. ಆಗ ಸರಿ ಭಾಗ್ಯ, ಪೂಜಾ ಅಲ್ಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು, ನಾನು ನೀನು ಅಷ್ಟೇ. ಭಾಗ್ಯ ತುಂಬ ಒದ್ದಾಡಿದ್ದೀನಿ ಭಾಗ್ಯ, ನಿನಗೆ ಏನು ಬೇಕು ಹೇಳು, ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ, ಇಬ್ಬರು ಸೇರಿಕೊಂಡು ಆದಷ್ಟು ಬೇಗ ಸಾಲ ತೀರ್ಸೋಣ ಅಂತ ಸುನಂದ ಹೇಳ್ತಾಳೆ. ಆಗ ಸುನಂದ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ, ನಾನು ಸೊಸೆ ಭಾಗ್ಯ ಅವರು ಯಾವ ವಿಷಯಕ್ಕೂ ಭಯ ಪಡೋದೇ ಇರೋಳು, ಈ ವಿಷಯಕ್ಕೆ ಭಯ ಪಡ್ತಾಳಾ, ಪ್ರತಿಯೊಂದನ್ನು ಸರಿ ಮಾಡ್ತಾಳೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಈ ಕಡೆ ಕಿಶನ್ ಅವರು ಫಸ್ಟ್ ನೈಟ್ಗೆ ರೆಡಿ ಮಾಡಿರೋ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಆಗ ಮಹಿತಾ ಪೂಜನ್ ಕರ್ಕೊಂಡು ಬಂದು ಕಿಶನ್ ಪಕ್ಕ ಕೂರಿಸ್ಬಿಟ್ಟು ನಾನು ಹೋಗ್ಲಾ ಅಂತ ಮಹಿತಾ ಕೇಳ್ತಾರೆ. ಆಗ ಕಿಶನ್ ತಲೆ ಅಲ್ಲಾಡಿಸಿದಾಗ ಮಹಿತಾ ಹೊರಟೋಗ್ತಾರೆ. ನಂತರ ಫಸ್ಟ್ ಕಿಶನ್ ಮಾಡಿರೋ ಕೆಲಸ ಯಾವುದು ಗೊತ್ತಾ, ಡೋರ್ನ ಭದ್ರವಾಗಿ ಲಾಕ್ ಮಾಡ್ಕೊತಾನೆ. ಆ ಕಡೆ ಪೂಜಾ ತಲೆ ತೆಗೆಸ್ಕೊಂಡು ಕೂತಿರ್ಬೇಕಾದ್ರೆ ಕಿಶನ್ ಬಂದು ಪೂಜನ್ ತಲೆ ಎತ್ತಿ, ಪೂಜಾ ನೀನು ಯಾವತ್ತಿಗೂ ತಲೆ ತೆಗೆಸ್ಬಾರ್ದು, ಆ ನಾಚಿಕೆ ಆದರೂ ಸರಿ ಬೇಜಾರಾದರೂ ಸರಿ ಅಂತ ಹೇಳಿಬಿಟ್ಟು ಅವಳ ಕೈಲಿರೋ ಇರೋ ಹಾಲು ಗ್ಲಾಸನ್ನು ತೊಗೊಂಡು ಹಾಲು ಕುಡಿ ಅಂತ ಹೇಳಿ ಕುಡಿಸ್ತಾನೆ. ಪೂಜಾ ನೀನು ಕುಡಿ ಅಂತ ಹೇಳಿ ಕಿಶನ್ಗೆ ಹೇಳಿದಾಗ ಆ ಪೂಜಾ ಇಲ್ಲ ನೀನು ಕುಡಿ ಅಂತ ಹೇಳಿ ಪೂಜನ್ಗೆ ಕಿಶನ್ ಕುಡಿಸ್ಬಿಡ್ತಾನೆ. ಇನ್ನೂ ಸ್ವಲ್ಪ ಕುಡಿ ಅಂತ ಹೇಳಿ ಆಮೇಲೆ ಎಲ್ಲ ಫುಲ್ ಹಾಲನ್ನು ಪೂಜನ್ಗೆ ಕುಡಿಸ್ಬಿಡ್ತಾರೆ. ಹಾಲನ್ನು ಪೂಜೆ ಕುಡಿಸ್ಬಿಟ್ಟು ಅಯ್ಯೋ ಪೂರ್ತಿ ಮುಗೀತಪ್ಪ ಅಂತ ಕಿಶನ್ ಹೇಳಿದಾಗ ಅಯ್ಯೋ ನಿಂಗೆ ಇಲ್ವಲ್ಲೋ ಅಂತ ಪೂಜಾ ಹೇಳ್ತಾಳೆ. ಆಗ ನನಗೆ ಹಾಲು ಬೇಡ ಅಂತಲೇ ನಾನು ನಿನ್ನ ಕುಡಿಸಿರೋದು, ನಾನೇನು ರೊಮ್ಯಾಂಟಿಕ್ ಆಗಿ ನಿನ್ನ ಮೇಲೆ ಕನ್ಸರ್ನಿಂದ ಇಟ್ಕೊಂಡು ಹಾಲು ಕುಡಿಸ್ದೆ ಅಂತ ಅಂದ್ಕೊಂಡಿದ್ಯಾ, ಹಾಲು ಕುಡಿಯೋಕ್ಕೆ ನನಗೆ ಇಷ್ಟನೇ ಆಗಲ್ಲ, ಅದಕ್ಕೆ ನಿನಗೆ ಪೂರ್ತಿ ಕುಡಿಸ್ಬಿಟ್ಟೆ ಅಂತ ಹೇಳಿ ಕಿಶನ್ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿಕೊಂಡು ಪೂಜಾ ಕೋಪ ಮಾಡಿಕೊಂಡು ಹೌದಾ ನನ್ನ ಮೇಲೆ ಕನ್ಸರ್ನ್ ಅಲ್ಲ, ಸುಮ್ಮನೆ ಹಾಗೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಆ ಗ್ಲಾಸ್ನ ಸೈಡಲ್ಲಿ ಇಟ್ಬಿಟ್ಟು ಒಂದು ಪಿಲ್ಲೋ ತೊಗೊಂಡು ಬಂದು ಸರಿಯಾಗಿ ಕಿಶನ್ಗೆ ಹೊಡಿಯೋಕ್ಕೆ ಶುರು ಮಾಡ್ತಾಳೆ. ಪೂಜಾ ಬೇಡ ಪೂಜಾ ಅಂತ ಹೇಳಿ ಹೊಡಿತೀಯಾ ಮಾಡಿಸ್ತೀನಿ ತಡಿ ಅಂತ ಹೇಳಿಬಿಟ್ಟು ಇನ್ನೊಂದು ಪಿಲ್ಲೋ ತೊಗೊಂಬಂದು ಇಬ್ಬರು ಫೈಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಸಡನ್ನಾಗಿ ಪೂಜಾ ಕೆಳಗಡೆ ಬಿದ್ದು ಅಮ್ಮ ಕಣ್ಣು ಅಂತ ಹೇಳಿಬಿಟ್ಟು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಕಿಶನ್ ಪೂಜಾ ಏನಾಯಿತು ಅಂತ ಹೇಳಿ ಹತ್ರ ಬಂದಾಗ ಕಿಶನ್ನ ತಳ್ಳಿಬಿಡ್ತಾಳೆ. ಆಗ ಕಿಶನ್ ಅಮ್ಮ ಕಣ್ಣು ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಪೂಜಾ ಅಳಬೇಡ ಪೂಜಾ ಅಂತ ಕಿಶನ್ ಗಾಬರಿಯಲ್ಲಿ ಪೂಜನ ಹತ್ರ ಬಂದರೆ ಆ ಕಡೆ ಅಮ್ಮ ನನ್ನ ಕಣ್ಣು ಅಂತ ಪೂಜಾ ಒದ್ದಾಡಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅಯ್ಯೋ ಏನಾಗೋಯ್ತು ನನ್ನಿಂದ ಈ ಥರ ಮಾಡಬಾರ್ದಾಗಿತ್ತು ಅಂತ ಕಿಶನ್ ಒದ್ದಾಡಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡ್ಕೊಂಡು ಪೂಜಾ ನಿಧಾನಕ್ಕೆ ಎದ್ದು ನಗ್ತಾ ಹಿಂದ್ಗಡೆಯಿಂದ ಕಿಶನ್ನ ಗಟ್ಟಿಯಾಗಿ ತಕ್ಕೊಂಡ್ಬಿಡ್ತಾಳೆ. ಇಷ್ಟೊಂದು ಗಾಬರಿ ಆದೆ, ನಾನು ಸುಮ್ಮನೆ ಫ್ರ್ಯಾಂಕ್ ಮಾಡಿದೆ ಅಷ್ಟೇ ಅಂತ ಪೂಜಾ ಹೇಳಿದಾಗ ಪೂಜನ ಕಡೆ ಈ ಕಡೆ ಹೇಳ್ಕೊಂಡು ಪೂಜಾ ಈ ರೀತಿ ಎಲ್ಲ ಮಾಡಕ್ಕೆ ಹೋಗಬೇಡ, ಇನ್ನು ನಿನ್ಗೇನಾಯಿತು ಅಂತ ತುಂಬ ಟೆನ್ಷನ್ ಆಗೋಯ್ತು ಕಿಶನ್ ಅಂತ ಹೇಳಿದಾಗ ಹೇ ಕೂಲ್ ನನಗೇನು ಆಗಿಲ್ಲ ಕಣೋ ಕುತ್ಕೋಬಾ ಅಂತ ಇಬ್ಬರು ಬೆಡ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕಿಶನ್ ಹೇಳ್ತಾನೆ ಕಿಶನ್ಗೆ ಪೂಜಾ ಹೇಳ್ತಾಳೆ, ಇಲ್ಲ ಪೂಜಾ ನಿಂಗೆ ಜೋರಾಗಿ ಹೊಡೆದ್ಬಿಟ್ಟೆ ಅಂತ ನಂಗೆ ತುಂಬಾ ಭಯ ಆಗೋಯ್ತು, ನೀನು ತುಂಬ ಚೆನ್ನಾಗಿ ನೋಡ್ಕೊಂಡಿ ಅಂತ ನಿಮ್ಮ ಅಕ್ಕನಿಗೆ ಮಾತು ಕೊಟ್ಟಿದ್ದೀವಿ, ಅದೇನೇ ಆದ್ರೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟೆಲ್ಲ ಹೇಳಿರೋ ನಾನು ನಿಂಗೆ ನೋವು ಮಾಡಿಬಿಟ್ನಲ್ಲ ಅಂತ ಭಯ ಆಗೋಯ್ತು ಅಂತ ಕಿಶನ್ ಹೇಳ್ತಾನೆ. ಅಯ್ಯೋ ದಡ್ಡ ಏನೂ ಆಗಿಲ್ಲ ಕಣೋ, ನೀನು ಸುಮ್ಮನೆ ಏನೇನೋ ಥಿಂಕ್ ಮಾಡ್ತಿದ್ಯಾ ಅಂತ ಪೂಜಾ ಹೇಳ್ತಾಳೆ. ಏನಾಗೋಯ್ತು ಅಂದ್ಕೊಂಡು ಪೂಜಾ ನಿಜ ಹೇಳೋ ಆಗಿಲ್ಲ ಏನೂ ಆಗಿಲ್ಲ ತಾನೇ ಅಂತ ಕಿಶನ್ ಕೇಳ್ತಾನೆ. ಸತ್ಯವಾಗ್ಲೂ ಏನೂ ಆಗಿಲ್ಲ ನೋಡು, ನಾನು ಹೇಳ್ತಿರೋದು ಏನಾದರೂ ಆದರೆ ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಕಿಶನ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಪೂಜೆಗೆ ತುಂಬ ಬೇಜಾರಾಗುತ್ತೆ. ಏನೂ ಆಗಲ್ಲ ಕಣೋ, ಯಾಕೆ ಆ ಥರ ಎಲ್ಲ ಮಾತು ಅಂತ ಪೂಜಾ ಹೇಳಿದಾಗ ಐ ಲವ್ ಯು ಪೂಜಾ ಅಂತ ಕಿಶನ್ ಹೇಳಿದಾಗ ನಂದು ಅದೇ ಅಂತ ಕಿಶನ್ ಅಂತ ಪೂಜೆ ನಾಚಿಕೊಂಡು ಹೇಳ್ತಾಳೆ. ನಂತರ ಪೂಜನ ಕೈ ಇಟ್ಕೊಂಡು ಕಿಶನ್ ಪೂಜಾ ಕೈಗೊಂದು ಮುತ್ತು ಕೊಡ್ತಾನೆ. ನಂತರ ಲೈಟ್ ಆಫ್ ಆಗುತ್ತೆ. ಈ ಕಡೆ ಬೆಳಗ್ಗೆ ಆಗಿದ ತಕ್ಷಣ ನೋಡು ಸರಿಯಾಗಿ ಹಾಕಿದ್ದೀನಿ ನೋಡು ಅಂತ ಪೂಜಾ ಭಾಗ್ಯಂಗೆ ಜೊತೆ ವಿಡಿಯೋ ಕಾಲಲ್ಲಿ ರಂಗೋಲಿ ಹಾಕ್ತಾ ಇರ್ತಾಳೆ. ನೀನು ತುಂಬ ಹತ್ರ ಚುಕ್ಕಿ ಹಾಕಿದ್ಯಾ, ಅದನ್ನು ಸ್ವಲ್ಪ ದೂರ ಹಾಕು ಅಂತ ಭಾಗ್ಯ ಹೇಳ್ತಾಳೆ. ಅಕ್ಕ ನೀನು ನೆನ್ನೆ ಅಷ್ಟೇ ಮದುವೆ ಮುಗಿಸ್ಕೊಂಡು ಇಷ್ಟು ಬೇಗ ಮನೆಗೆ ಬಂದು ರಂಗೋಲಿ ಹಾಕ್ತಿದ್ಯಾ ಅಂತಂದರೆ ಇನ್ನು ಮನೆಯಿಂದ ಎಷ್ಟು ಬೇಗ ಎದ್ದು ಮನೆಗೆ ಬಂದಿದ್ಯಾ ಅಂತ ಹೇಳಿದಾಗ ನಾನು ಮಾತ್ರ ಅಲ್ಲ ಇನ್ನು ಮುಂದೆ ನೀನು ಕೂಡ ಬೇಗ ಹೇಳಬೇಕು ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ನನ್ನ ಕೈಲಿ ಆಗಲ್ಲ ಅಕ್ಕ, ಇವತ್ತೇನೋ ನೀನು ತುಂಬ ಫೋರ್ಸ್ ಮಾಡಿದೆ ಅಂತ ಇಷ್ಟು ಬೇಗ ಎದ್ದೆ ಅಂತ ಪೂಜಾ ಹೇಳ್ತಾಳೆ. ಪೂಜಾ ಆಗಲ್ಲ ಅಂತ ಹೇಳೋ ಆಗಿಲ್ಲ, ನೀನು ಬೇಗ ಎದ್ದೇ ಹೇಳ್ತೀಯಾ
ನಾನು ಹೇಳೋ ಕೆಲಸ ಎಲ್ಲ ಮಾಡ್ತೀಯ ಅಷ್ಟೇ. ನಿನ್ನೆನೇ ನಾನು ನಿನಗೆ ಹೇಳಿದ್ದೀನಿ, ನೀನು ಆ ಮನೆಗೆ ತುಂಬ ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಹೋಗಿದ್ಯಾ ಅಂತ. ನೋಡು, ಮನೆ ಸೊಸೆ ಆದವಳು ತುಂಬ ಬೇಗ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿದ್ರೆ ತುಂಬ ಒಳ್ಳೇದಾಗುತ್ತೆ ಕಣೆ. ಆ ಮನೆ ಸೊಸೆ ಆಗಿ ಆ ಮನೆಗೆ ಒಳ್ಳೇದಾಗೋ ಥರ ನೀನು ಕೆಲಸ ಮಾಡೋದು ನಿನ್ನ ಕರ್ತವ್ಯ ಅಲ್ವಾ ಅಂತ ಭಾಗ್ಯ ಹೇಳಿದಾಗ, ಹೌದಕ್ಕ ನೀನು ಹೇಳ್ತಾ ಇರೋದು ನಿಜನೇ ಕಾಮತ್ ಮಾವ, ನಾನು ಈ ಮನೆ ಸೊಸೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೆ ನಿನ್ನ ತಂಗಿ ಆಗಿದ್ದಕ್ಕೆ ಅಂತ. ಅಂಥದ್ರಲ್ಲಿ ನೀನು ಫಾಲೋ ಮಾಡೋ ಸಂಸ್ಕಾರ ಎಲ್ಲ ನಾನು ಫಾಲೋ ಮಾಡಿಲ್ಲ ಅಂತಂದರೆ ಹೇಗೆ ಹೇಳಕ್ಕ? ಖಂಡಿತ ಮಾಡ್ತೀನಿ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಈಗ ನಾನು ತೋರಿಸೋ ರಂಗೋಲಿನ ಹಾಗೆ ಫಾಲೋ ಮಾಡು ಆಯಿತಾ ಅಂತ ಹೇಳಿದಾಗ ಭಾಗ್ಯ ಹ್ಞೂ ಆಯಿತು ಅಕ್ಕ ಅಂತ ಹೇಳಿ ಪೂಜಾ ತಲೆ ಅಲ್ಲಾಡಿಸ್ತಾ ಒಂದು ನಿಮಿಷ ಅಂತ ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿಕೊಂಡು ರಂಗೋಲಿ ಹಾಕೋಕೆ ಶುರು ಮಾಡ್ತಾರೆ. ರಂಗೋಲಿ ಹಾಕಿ ನಿಂಗೆ ಏನಾದರೂ ಸಂದೇಹ ಇದ್ದರೆ ಕೇಳು, ನನಗೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಮಾತ್ರ ಮರಿಬೇಡ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಅಕ್ಕ ಆಗ್ಬೋದು, ಸರಿ ಇವಾಗ ರಂಗೋಲಿ ಎಲ್ಲ ಮುಗೀತಲ್ವಾ ಅಂತ ಭಾಗ್ಯ ಕೇಳಿದಾಗ ಒಂಚೂರು ಬಣ್ಣ ತುಂಬೋದಿದೆ ಅಕ್ಕ ಅಂತ ಹೇಳ್ತಾಳೆ. ಆಗ ಸರಿ ಆಯಿತು, ಅದನ್ನು ಬೇಗ ಮುಗಿಸ್ಬಿಟ್ಟು ತುಳಸಿ ಪೂಜೆ ಮಾಡಬೇಕು ಆಯಿತಾ ಅಂತ ಭಾಗ್ಯ ಹೇಳಿದಾಗ ಪೂಜಾ ಹೇಳ್ತಾಳೆ, ತುಳಸಿ ಮುಂದೆ ದೀಪ ಇಟ್ಟು ದೇವರ ಹತ್ರ ಬೇಡ್ಕೋಬೇಕು ಸರಿನಾ ಅಂತ. ತುಳಸಿ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ದೀಪ ಇಟ್ಟು ಎಣ್ಣೆ ಹಾಕಿ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿ 3 ಸುತ್ತು ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾಳೆ. ಎಲ್ಲ ಒಳ್ಳೇದಾಗಲಿ ಮನೆಗೆ ದೇವ್ರ ಹತ್ರ ಬೇಡ್ಕೋ ಅಂತ ಭಾಗ್ಯ ಹೇಳ್ದಿದ್ದೆಲ್ಲ ಕೇಳಿಸ್ಕೊಂಡು ಸರಿ ಅಕ್ಕ ಆಯಿತು ಅಂತ ಹೇಳಿ ಬಾಯ್ ಅಂತ ಹೇಳಿ ಕಾಲನ್ನ ಕಟ್ ಮಾಡಿ ತುಳಸಿಗೆ ಹೂವಿನ ಹಾರ ಹಾಕಿ ತುಳಸಿ ಕಟ್ಟಿಗೆ ದೀಪ ಹಚ್ಚಿ ಊದ್ಗಡ್ಡಿ ಬೆಳಗ್ತಾ ಇರ್ತಾಳೆ ಪೂಜಾ. ಆಗ ಕಾಮತ್ ಅವರು ಬಂದು ಇನ್ನೇನು ಸೋಫಾ ಮೇಲೆ ಕುತ್ಕೋಬೇಕು ಅನ್ನೋಷ್ಟರಲ್ಲಿ ಹೊರಗಡೆ ಪೂಜೆ ಮಾಡ್ತಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಈ ಥರ ಮನೆ ಮುಂದೆ ರಂಗೋಲಿ ಹಾಕಿ ಭಕ್ತಿಯಿಂದ ತುಳಸಿ ಪೂಜೆ ಮಾಡೋದನ್ನು ನೋಡಿ ಎಷ್ಟು ದಿನ ಆಗೋಯ್ತು, ನನ್ನ ಹೆಂಡತಿ ಇದನ್ನೆಲ್ಲ ಮಾಡ್ತಾ ಇದ್ಲು, ಅದಾದಮೇಲೆ ತುಳಸಿಗೆ ನೀರು ಹಾಕೋದೇ ಬಿಟ್ಟರೆ ಬೇರೆ ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಇವತ್ತು ಅವ್ರ ಮುಂದೆ ಅದ್ರ ಮುಂದೆ ದೀಪ ಇಟ್ಟು ಪೂಜೆ ಮಾಡೋದಕ್ಕೆ ಅಪ್ಪಟ ಮಹಾಲಕ್ಷ್ಮಿ ಥರ ಇರೋ ಸೊಸೆ ಬಂದಿದ್ದಾಳೆ. ಮನೆಗೆ ದೇವರೇ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಕಾಮತ್ ಅವರು ಹೇಳ್ತಿರುವಾಗ ಗುಡ್ ಮಾರ್ನಿಂಗ್ ಅಣ್ಣ ಕಾಫಿ ಅಂತ ಮೀನಾಕ್ಷಿ ಕಾಫಿ ಮತ್ತು ಪೇಪರ್ ತೊಗೊಂಡು ಬಂದು ಕಾಮತ್ ಕೈಗೆ ಇಡ್ತಾಳೆ. ಯಾಕಣ್ಣ ನಿಂತ್ಕೊಂಡೇ ಇದೆಯಾ, ಕುತ್ಕೋಣ ಅಂತ ಹೇಳಿದಾಗ ನೋಡಮ್ಮ ನೋಡು ಮೀನಾಕ್ಷಿ ನಿನ್ನ ಅದಕ್ಕೆ ಏನೆಲ್ಲ ಮಾಡ್ತಾ ಇದ್ರು ಅದನ್ನೆಲ್ಲ ಈ ಹುಡುಗಿ ಮಾಡ್ತಾ ಇದ್ದಾಳೆ ಅಂತ. ಸಂಸ್ಕಾರವಂತೆ ನನ್ನ ಸೊಸೆ ಎಷ್ಟಾಗಲಿ ಯಾರು ಗರಡಿಲಿ ಬೆಳೆದಿದ್ದು ಹೇಳೋ, ಭಾಗ್ಯನ ಗರಡಿಯಲ್ಲಿ ಅಚ್ಚುಕಟ್ಟಾಗಿ ಕಲಿಸಿದ್ದಾಳೆ ಅಂತ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಮೀನಾಕ್ಷಿ ಅದನ್ನು ನೋಡಿಕೊಂಡು ತುಂಬ ಕೋಪದಿಂದ ಹೌದಣ್ಣ ತುಂಬ ಟೈಮ್ ಆದಮೇಲೆ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಮೀನಾಕ್ಷಿ ಹೇಳ್ತಾಳೆ. ಮತ್ತು ನನ್ನ ಸೊಸೆ ಅಂದರೆ ಸುಮ್ಮನೆನಾ, ಯಾರ ಸೆಲೆಕ್ಷನ್ನು? ನನ್ನ ಸೆಲೆಕ್ಷನ್. ಇವಾಗಲಾದ್ರೂ ಗೊತ್ತಾಯ್ತಾ ಯಾಕೆ ಭಾಗ್ಯನ ತಂಗಿನೇ ನಮ್ಮ ಮನೆ ಸೊಸೆ ಆಗಲಿ ಅಂತ ಹೇಳಿದ್ದು? ಒಂದು ಮನೆ ಬೆಳಗೋ ಸೊಸೆ ಹೇಗಿರಬೇಕು ಅಂದರೆ ಅದಕ್ಕೆ ಜೀವಂತ ಉದಾಹರಣೆನೇ ಭಾಗ್ಯ. ಅವಳ ಜೊತೆಗೆ ಬೆಳೆದಿರೋ ಹುಡುಗಿ ಅಂದಮೇಲೆ ಪೂಜಾನೂ ಕೂಡ ಹಾಗೆ ಆಗ್ತಾಳೆ ಅಂತ ಹೇಳಿಬಿಟ್ಟು ಕಾಮತ್ ಅವರು ಪೇಪರ್ನ ಮತ್ತು ಕಾಫಿನ ತೊಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಪೂಜಾ ತುಳಸಿ ಕಟ್ಟೆ ಮುಂದೆ ಕೈ ಮುಗಿದು ಬೇಡ್ಕೊಳ್ತಾ ಇರಬೇಕಾದ್ರೆ ಇವತ್ತಿಂದ ಹೊಸ ಪ್ರಯಾಣ ಶುರು ಮಾಡ್ತಾ ಇದ್ದೀನಿ, ನನ್ನಿಂದ ಈ ಮನೆಗೆ ಒಳ್ಳೇದಾಗಲಿ, ಭಾಗ್ಯಕ್ಕೆ ಮೇಲೆ ಇವರೆಲ್ಲ ತುಂಬಾ ಗೌರವ ಇಟ್ಕೊಂಡಿದ್ದಾರೆ, ಅದನ್ನು ಉಳಿಸ್ಕೊಳ್ತಾ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ. ಮೀನಾಕ್ಷಿ ಅದನ್ನು ನೋಡಿಕೊಂಡು ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ಬೇಡ ಅಂದರೂ ಎಲ್ಲರೂ ಬಾಯಲ್ಲೂ ನಿನ್ನ ಹೆಸರು ಬರ್ತಾ ಇದೆ ಭಾಗ್ಯ, ಒಂದು ದಿನಕ್ಕೆ ನಿನ್ನ ತಂಗಿ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳಿಸಿದ್ಯಾ ಅಂತ ಮೀನಾಕ್ಷಿ ಹೇಳ್ತಿರುವಾಗ ನಾನು ಅದನ್ನೇ ಹೇಳಿದ್ದು ನೋಡಿದ್ರ ಒಂದು ದಿನಕ್ಕೆ ಡ್ಯಾಡ್ನ ಹೇಗೆ ಪಪೆಟ್ ಮಾಡ್ಕೊಂಡಿದ್ದಾಳೆ ಅಂತ ಕನಿಕಾ ಹೇಳ್ತಾಳೆ. ನಂತರ ಕನಿಕಾ ಕೂಲ್ ಡೌನ್, ಪೂಜಾ ಈ ಮನೆ ಸೊಸೆ ಆಗಿ ಬರಬೇಕು ಅನ್ನೋದು ಅಷ್ಟೇ ಅಣ್ಣನ ನಿರ್ಧಾರ ಆಗಿತ್ತು. ಆದರೆ ಇವಳು ಒದ್ದಾಡೋ ಹಾಗೆ ಈ ಮೀನಾಕ್ಷಿ ನಿರ್ಧಾರ ಮಾಡೋದು ಮೀನಾಕ್ಷಿ ನಿರ್ಧಾರ ಆಗಿರುತ್ತೆ ಅಂತ ಮೀನಾಕ್ಷಿ ಹೇಳ್ತಾಳೆ. ಏನತ್ತೆ ಆಗಂದ್ರೆ ಅಂತ ಕನಿಕಾ ಕೇಳ್ತಾಳೆ. ನೋಡ್ತಾ ಇರೋ ಕನಿಕಾ, ಪೂಜಾ ಈ ಮನೆಯಲ್ಲಿ ಜೀವನ ಮಾಡೋದು ತುಂಬ ಈಸಿ ಅಂದ್ಕೊಂಡಿದ್ದಾಳೆ, ಅದು ಅಷ್ಟು ಈಸಿ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಅವಳು ಹಾಗೆ ಈ ಮನೆ ಬಿಟ್ಟು ಹೋಗಬೇಕು, ಹಾಗೆ ಮಾಡ್ತೀನಿ ಅಂತ ಮೀನಾಕ್ಷಿ ಶಬ್ದ ಇದೆ ಅಂತ ಮೀನಾಕ್ಷಿ ಹೇಳ್ತಾಳೆ. ಈ ಕಡೆ ಭಾಗ್ಯ ಕಿಚನಲ್ಲಿ ಇರುವಾಗ ಭಾಗ್ಯ ಅಂತ ಕುಸುಮ ಕರೀತಾ ಅತ್ತೆ. ಭಾಗ್ಯ ಹೇಳ್ತಾಳೆ, ಏನಮ್ಮ ಇದನ್ನೆಲ್ಲ ಕೊಟ್ಬರೋದು ಹೊರಟಿದ್ಯಾ ಅಂತ ಕುಸುಮ ಅವರು ಕೇಳ್ತಾರೆ. ಹೌದು ಅತ್ತೆ, ಯಾವಾಗಲೂ ಕಮ್ಮಿ ಆರ್ಡರ್ ಇದ್ದಾಗ ಹುಡುಗಂಗೆ ಹೇಳ್ತಿದ್ದೆ ಡೆಲಿವರಿ ಮಾಡಿಬಿಡು ಅಂತ, ಇವತ್ತು ಜಾಸ್ತಿ ಇದೆ ಅಲ್ವಾ ನಾನೇ ಕೊಟ್ಬರೋಣ ಅಂತ ಹೇಳ್ತಾಳೆ. ಹೌದಾ ಸರಿ, ನಾನೇ ಸಹಾಯ ಮಾಡ್ತೀನಿ, ಏನು ಮಾಡಬೇಕು ಹೇಳು ಅಂತ ಕುಸುಮ ಅವರು ಹೇಳಿದಾಗ ಅತ್ತೆ ನೀವೇನು ಮಾಡಬೇಡಿ, ಹೋಗಿ ಕುತ್ಕೊಳ್ಳಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಯಾಕೆಲ್ಲ ನೀನು ಕೆಲಸ ಮಾಡಬೇಕು ಅಂತ ಅರ್ಕೆ ಹೊತ್ತಿದ್ಯಾ ಅಂತ ಹೇಳಿ ಕೇಳ್ತಾಳೆ ಕುಸುಮ ಅವರು. ನೀವು ಆರಾಮಾಗಿ ಕುತ್ಕೊಳ್ಳಿ ಅತ್ತೆ ಅಂತ ಹೇಳಿ ನಾನು ಇಷ್ಟೇ ಇರೋದು ಅಂತ ಭಾಗ್ಯ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಇವಳು ಯಾವಾಗಲೂ ಒಂದೇ ಕೆಲಸ ಮಾಡೋಕ್ಕೆ ಕೊಡಲ್ಲ ನಿಮ್ಮಮ್ಮ ಅಂತ ಹೇಳ್ತಾಳೆ. ಸೋಫಾ ಮೇಲೆ ಬಂದು ಕುತ್ಕೊತಾಳೆ. ಈ ಕಡೆ ತನ್ವಿ ಸೋಫಾದಲ್ಲಿ ಟೀನೂ ಕುಡಿತಾ ಇರ್ತಾಳೆ. ಹಾಗೆ ಪೂಜಾ ಏನಾದರೂ ಫೋನ್ ಮಾಡಿದ್ಯಾ ಪಾಪ, ಅದಲ್ಲಿ ಹೆಂಗಿದ್ಯೋ ಏನೋ, ಅಡುಗೆ ಮಾಡಿದ್ಲಾ ಏನಂತೆ ನೋಡಮ್ಮ, ಬೇರೆ ಯಾವ ಯೋಚನೆನೂ ಇಲ್ಲ ನನಗೆ, ಅಡುಗೆ ನೋಡು, ಈ ಅಡುಗೆ ವಿಷಯದಲ್ಲಿ ಮಾತ್ರ ನನಗೆ ಯೋಚನೆ ಆಗ್ತಾ ಇದೆ ಅಂತ ಕುಸುಮ ಅವರು ಹೇಳ್ತಾರೆ. ಅಯ್ಯೋ ಅತ್ತೆ ಭಯ ಪಡೋಂಥದ್ದು ಏನೂ ಇಲ್ಲ, ಇನ್ನೊಂದು 4 ದಿನ ಅಷ್ಟೇ, ಆಮೇಲೆ ಎಲ್ಲನೂ ಹೊಂದ್ಕೊಂಡು ಹೋಗ್ತಾಳೆ, ಮಾಡೋದು ಎಲ್ಲನೂ ಕಲಿತಾಳೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಅಜ್ಜಿ ಅಡುಗೆ
ಮಾಡೋದೇನು ದೊಡ್ಡ ವಿಷಯನ ಇವಾಗ ಮೊದಲಿನ ಥರ ಅಲ್ಲ ಅಜ್ಜಿ, ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತೆ, ಅದರಲ್ಲಿ ಬರದೇ ಇರೋ ವಿಷಯನೇ ಇಲ್ಲ ಗೊತ್ತಾ ಅಂತ ತನ್ವಿ ಹೇಳ್ತಾಳೆ. ಹೌದಾ, ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತಾ ಅಂತ ಕುಸುಮ ಕೇಳ್ತಾ. ಹ್ಞೂ ಅಜ್ಜಿ, ಎಲ್ಲನೂ ಗೊತ್ತಾಗುತ್ತೆ ಅಂತ ತನ್ವಿ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ಕುಸುಮ ಎದ್ದು ತನ್ವಿನ ಕಿವಿನ ಜೋರಾಗಿ ಇಂಡಕ್ಕೆ ಶುರು ಮಾಡ್ತಾರೆ. ಆಗ ಅಜ್ಜಿ ನೋಯ್ತಾ ಇದೆ ಅಜ್ಜಿ, ಸಾರಿ ಪ್ಲೀಸ್ ಅಂತ ತನ್ವಿ ಕಿಚ್ಕೊತಾಳೆ. ಅಜ್ಜಿ, ನಾನು ಕಿವಿ ಯಾಕೆ ಹಿಂಡಿದ್ರಿ ಅಂತ ತನ್ವಿ ಕೇಳಿದಾಗ, ಕಿವಿ ಯಾಕೆ ಹಿಂಡದ್ನ, ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ನಾನು ಬಂದು ಕಿವಿ ಹಿಂಡ್ತೀನಿ ಅಂತ ಗೊತ್ತಾಗ್ಲಿಲ್ವಾ, ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತಂತೆ ಅಂತ ಕುಸುಮ ಹೇಳಿದಾಗ, ಅಜ್ಜಿ ಇದು ಮೋಸ, ನಾನು ಹೇಳಿದ್ದು ಏನಾದರೂ ಕಲ್ತ್ಕೊಳ್ಳೋ ವಿಷಯದಲ್ಲಿ, ಅಡುಗೆ ಆಗಲಿ ಬೇರೆ ಯಾವುದಾದ್ರೂ ಆಗಲಿ ಅದರಲ್ಲಿ ನೋಡಿ ಕಲ್ತ್ಕೋಬೋದು ಅಂತ ಅದನ್ನೇ ಚಿಕ್ಕಿ ಮಾಡಿರ್ತಾಳೆ ಅಂತ ತನ್ವಿ ಹೇಳ್ತಾಳೆ. ಆಗ ಬಂಗಾರಿ, ನನ್ನ ತಂಗಿನ ಏನು ಅಂದ್ಕೊಂಡಿದ್ಯಾ ನೀನು, ಅವಳಿಗೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ, ಅವಳು ಕಲ್ತ್ಕೊಂಡಿದ್ದಾಳೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ನೋಡಿದ್ದೀನಿ ಚಿಕ್ಕಿ ಮತ್ತು ಸುಂದರಿ ಆಂಟಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ. ಇವರು ಚಪಾತಿ ಮಾಡಿದಾಗ ನಾನು ಹಿಸ್ಟ್ರಿ ಕ್ಲಾಸಲ್ಲಿ ಕೂತಿರೋ ಥರ ಫೀಲ್ ಆಗ್ತಿತ್ತು, ವರ್ಲ್ಡ್ ಮ್ಯಾಪೇ ಬಂದು ಹೋಗ್ತಿತ್ತು ಅಂತ ತನ್ವಿ ಹೇಳಿದರೆ, ಈ ಕಡೆ ಕುಸುಮ ನಗ್ತಾ ಇರ್ತಾರೆ. ಆದರೆ ಭಾಗ್ಯ ತನ್ವಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ನಂತರ ತಮಾಷೆ ಸಾಕು, ಕಾಲೇಜ್ಗೆ ಹೋಗಲ್ವಾ ಅಂತ ಕುಸುಮ ಅವ್ರು ಕೇಳ್ತಾರೆ. ಹೋಗ್ಬೇಕು ಅಜ್ಜಿ ಅಂತ ತನ್ವಿ ಅಲ್ಲಿಂದ ಹೋಗ್ತಾಳೆ. ಭಾಗ್ಯ, ನಿನಗೂ ಗೊತ್ತಾಗ್ತಿದೆ ಅಮ್ಮ, ಬೇಗ ಹೊರಡು ಅಂತ ಕುಸುಮ ಹೇಳ್ತಾರೆ. ಅವ್ರು ಹೇಳ್ತಾರೆ. ಆಗ ಆಯಿತು ಅತ್ತೆ ಅಂತ ಹೇಳಿಬಿಟ್ಟು ಕ್ಯಾರಿಯರ್ನೆಲ್ಲ ಬ್ಯಾಗ್ಗೆ ಹಾಕ್ಕೊಂಡು, ಸರಿ ಅತ್ತೆ ನಾನು ಇನ್ನು ಬರ್ತೀನಿ ಅಂತ ಅಲ್ಲಿಂದ ಹೊರಡಬೇಕಾದ್ರೆ ಕುಸುಮದ ಎದುರುಗಡೆಯಿಂದ ಬಂದು, ಭಾಗ್ಯ ತುಂಬ ಆರ್ಡರ್ ಇದೆಯಾ ನೋಡು, ಕೊಡು ಕಾರಲ್ಲಿ ಇಡ್ತೀನಿ ನಾನು ಅಂತ ಸುನಂದ ಹೇಳ್ತಾರೆ. ಆಗ ಸುನಂದ, ನೀವೇನು ಈ ಕಡೆ, ಎಲ್ಲ ಮದುವೆ ಮನೆ ಅಂದಮೇಲೆ ಬಂಡಿ ಕೆಲಸ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಬರ್ಬೋದಾಗಿತ್ತು ತಾನೇ, ನಾವು ಬೇಗ ಬಂದುಬಿಟ್ವಿ, ನಿಮ್ಗೇನು ಅರ್ಜೆಂಟಾಗಿತ್ತು ಅಂತೀನಿ ಅಂತ ಕುಸುಮ ಕೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಬಿಕ್ತಿಯಮ್ಮ, ಅಷ್ಟು ದೊಡ್ಡ ಕೆಲಸ ಏನಿರಲಿಲ್ಲ, ಎಲ್ಲನೂ ಭಾಗ್ಯನ ಮುಗಿಸ್ ಬಂದಿದ್ದಾಳೆ, ಏನೋ ಸಣ್ಣ ಪುಟ್ಟದಿತ್ತು ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟೆ ಅಂತ ಸುನಂದ ಅವರು ಹೇಳ್ತಾರೆ. ಆಗಿದ್ಮೇಲೆ ಮನೇಲೇ ಇದ್ದು ರೆಸ್ಟ್ ಮಾಡಬೇಕಲ್ವಾ ಅಮ್ಮ, ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಭಾಗ್ಯ ಹೇಳ್ತಾಳೆ. ನನಗೆ ಹೇಳ್ತಾ ಇದೆಯಲ್ಲ, ನೀನು ಯಾಕೆ ರೆಸ್ಟ್ ಮಾಡ್ತಾ ಇಲ್ಲ ಅಂತ ಸುನಂದ ಕೇಳ್ತಾಳೆ. ನಿನ್ನ ಕಥೆನೇ ಬೇರೆ ನನ್ನ ಕಥೆನೇ ಬೇರೆ ಅಂತ ಭಾಗ್ಯ ಹೇಳ್ತಾಳೆ. ಹಾಗೇನಿಲ್ಲ, ಕಷ್ಟಪಡ್ತಿರೋದು ನಮ್ಮ ಮನೆಗೋಸ್ಕರನೇ ತಾನೇ ಭಾಗ್ಯ, ಮದುವೆ ಎಲ್ಲ ಜವಾಬ್ದಾರಿ ನೀನು ಹೆಗಲ ಮೇಲೆ ಹೊತ್ಕೊಂಡು ಮಾಡಿದ್ಯಾ, ನಿನ್ನ ಹೆಗಲ ಮೇಲೆ ಎಷ್ಟು ಭಾರ ಇದೆ ಅಂತ ನನಗೂ ಗೊತ್ತಿದೆ ಕಣೆ ಅಮ್ಮ, ಅದಳು ಬರೀ ಭಾರ ಹೊರಿಸಿದ್ರೆ ಸಾಕಾ, ನಾನು ಹೊರಬೇಕು ತಾನೇ, ಅದಕ್ಕೆ ನಾನು ನಿನ್ನ ಸಹಾಯ ಮಾಡೋಣ ಅಂತ ಬಂದೆ, ಕೊಡು ಅದನ್ನು ಅಂತ ಕುಸುಮ ಅಂತ ಸುನಂದ ಅವರು ಹೇಳ್ತಾರೆ. ಅಯ್ಯೋ ಅಂಥದ್ದು ಏನೂ ಇಲ್ಲಮ್ಮ, 4 ಡಬ್ಬಿ ಇದೆ, ಭಾರ ಇಲ್ಲ ಬಿಡು ಅಂತ ಭಾಗ್ಯ ಹೇಳ್ತಾರೆ. ಭಾರ ಇಲ್ಲ ಅಂತಲೇ ಕೊಡು ಅಂತ ಸುನಂದ ಬಲವಂತವಾಗಿ ತೊಗೊತಾರೆ. ಅಮ್ಮ ನಿನ್ನ ಕೈ ನೋವುತ್ತೆ ಅಂತ ಹೇಳಿದಾಗ, ಅದೇ ಭಾರ ಇಲ್ಲ ಅಲ್ವಾ ಅಂತ ಅದನ್ನು ತಗೊಂಡು ಅಲ್ಲಿಂದ ಸುನಂದ ಅವರು ಹೋಗ್ತಾರೆ. ಸರಿ ಅತ್ತೆ ನಾನು ಹೋಗಿ ಬರ್ತೀನಿ ಅಂತ ಕುಸುಮ ಕಾಲಿಗೆ ಬಿದ್ದು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ. ಹೊರಗಡೆ ಇದ್ದವರೆಲ್ಲ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ. ನಂತರ ಆರತಿ ತೊಗೊಂಡು ಬಂದು ಎಲ್ರಿಗೂ ಕೊಡ್ತಾರೆ. ಆರತಿ ತಟ್ಟೆನ ದೇವ್ರ ಮನೆ ಇಟ್ಟು ಹೊರಗಡೆ ಬಂದಾಗ, ಪೂಜಾ ಈ ಮನೆಯಲ್ಲಿ ಗಂಟೆ ಸದ್ದು ಕೇಳಿ ತುಂಬ ದಿನ ಆಗೋಗಿತ್ತು, ನೀನೀಗೆ ಮಾಡ್ತಿರೋದು ನೋಡಿದರೆ ನಂಗೆ ತುಂಬ ಸಂತೋಷವಾಗುತ್ತೆ ಅಂತ ಕಾಮತ್ ಅವರು ಹೇಳ್ತಾರೆ. ನಾನೇ ಅಲ್ವಾ ಮಾವ ಇದನ್ನೆಲ್ಲ ಮಾಡಬೇಕಾಗಿರೋದು, ಈ ಮನೆ ಸೊಸೆ ಅಂದಮೇಲೆ ಇದನ್ನೆಲ್ಲ ನನ್ನ ಜವಾಬ್ದಾರಿ ಅಂತ ಪೂಜಾ ಹೇಳ್ತಾಳೆ. ಆಗ ಈ ಕಿಶನ್ ನೋಡಿ ಕಲ್ತ್ಕೋ, ಈ ಮನೆಯಲ್ಲಿ ಒಂದು ಉಳ್ಕಡ್ಡಿನೂ ಆ ಕಡೆಯಿಂದ ಈ ಕಡೆ ಎತ್ತಿಡ್ತಾ ಇರಲಿಲ್ಲ, ಇನ್ಮೇಲೆ ಅದು ಹೆಂಡತಿಗೆ ಸಹಾಯ ಮಾಡು ಅಂತ ಕಾಮತ್ ಅವರು ಹೇಳ್ತಾರೆ. ಸರಿಯಪ್ಪ ಅಂತ ಕಿಶನ್ ತಲೆಯಲ್ಲಿ ಆಡಿಸ್ತಾರೆ. ನಂಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ, ನಾನು ಹೊರಡಬೇಕು ಅಂತ ಕಾಮತ್ ಅವರು ಹೇಳಿದಾಗ, ತಿಂಡಿ ರೆಡಿ ಆಗಿದೆಯಾ ಅಂತ ಕೇಳಿದಾಗ ಕೆಲಸದವ್ರು ಬಂದುಬಿಟ್ಟು, ಇಲ್ಲ ನನಗೆಲ್ಲ ತಿಂಡಿ ಮಾಡಿಲ್ಲ, ಮನೆ ಕೆಲಸ. ನೀನು ತಿಂಡಿ ಮಾಡಿಲ್ವಾ, ಯಾಕೆ ಇಷ್ಟೊತ್ತಿಗೆ ಡೈಲಿ ಅಪ್ಪ ತಿಂಡಿ ಮಾಡ್ತಾರೆ ಅಂತ ಗೊತ್ತು ತಾನೇ, ಟ್ಯಾಬ್ಲೆಟ್ ತೊಗೊಳಕ್ಕೆ ಲೇಟ್ ಆಗುತ್ತೆ, ಯಾಕೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಆದಿ ಕೇಳ್ತಾನೆ. ಮೀನಾಕ್ಷಿ ಅಮ್ಮ ಅವರೇ ಬೇಡ ಅಂತ ಹೇಳಿದ್ರು ಅಂತ ಕೆಲಸದವನು ಹೇಳ್ತಾನೆ. ಏನಮ್ಮ ಮೀನಾಕ್ಷಿ ಬೇಡ ಅಂದ್ಯಾ ನೀನು ಅಂತ ಕಾಮತ್ ಅವರು ಕೇಳ್ತಾರೆ. ಹೌದಣ್ಣ ನಾನೇ ಬೇಡ ಅಂದೆ ಅಂತ ಮೀನಾಕ್ಷಿ ಹೇಳ್ತಾಳೆ. ಯಾಕಮ್ಮ ಬೇಡ ಅಂದೆ ಅಂತ ಕಾಮತ್ ಅವರು ಹೇಳ್ತಾರೆ. ಇವತ್ತು ಅವರೆಲ್ಲ ಅಡುಗೆ ಮಾಡೋದು ಬೇಡ ಅಣ್ಣ, ಈ ಮನೆ ಸೊಸೆ ಪೂಜೆ ಮಾಡ್ತಾರೆ ಅಂತ ಮೀನಾಕ್ಷಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಪೂಜೆಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.